ಉಳಿದ ಚರಂಡಿ ಮುಳುಗಿದ 150ಕ್ಕೂ ಹೆಚ್ಚು ಕಾರು. ಬಿಜೆಪಿ ಕಾರ್ಯಾಗಾರದಲ್ಲಿ ಕೊನೆ ಸಾಲಲ್ಲಿ ಕುಳಿತಿದ್ದ ನಮೋ. ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ನಲ್ಲಿ. ಬಿಎಡ್ ಪರೀಕ್ಷೆ ಬರೆಯುವುದಕ್ಕೆ ಹೋಗೋದಕ್ಕೆ 4 ವಿದ್ಯಾರ್ಥಿಗಳು ಬಾಡಿಗೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಿದ್ದಾರೆ. ರಾಜಸ್ಥಾನದ 4 ವಿದ್ಯಾರ್ಥಿಗಳು ಉತ್ತರಾಖಂಡ್ನ ಪಿಥೋರ್ಗಢದ ಪರೀಕ್ಷಾ ಕೇಂದ್ರದಲ್ಲಿ ಬಿಎಡ್ ಪರೀಕ್ಷೆ ಬರೀಬೇಕಾಗಿತ್ತು. ಆದರೆ ಸದ್ಯ ಆ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರುವ ಕಾರಣ ರಸ್ತೆ ಏನಾದರೂ ದಿಢೀರ್ ಬಂದ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಿ ಪರೀಕ್ಷೆ ಬರೆದಿದ್ದಾರೆ. ಬಿಜೆಪಿ ಕಾರ್ಯಾಗಾರದಲ್ಲಿ ಸಾಮಾನ್ಯ ಕಾರ್ಯಕರ್ತನಂತೆ ಕೊನೆ ಸಾಲಿನಲ್ಲಿ ಕುಳಿತ ಪ್ರಧಾನಿ ಮೋದಿ ಎಲ್ಲರನ್ನ ಹುಬ್ಬೇರುವಂತೆ ಮಾಡಿದ್ದಾರೆ. ನಾಳೆ ನಡೆಯಲಿರುವ ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಸಂಸದರನ್ನ ಸಿದ್ಧಗೊಳಿಸುವುದಕ್ಕೆ ಕಾರ್ಯಾಗಾರ ನಡೆಸಲಾಯಿತು. ಇದರಲ್ಲಿ ಪಾಲ್ಗೊಂಡಿದ್ದ ಮೋದಿ ಸಾಮಾನ್ಯ ಸಂಸದರ ಜೊತೆ ಕೊನೆಯ ಸಾಲಿನಲ್ಲಿ ಕುಳಿತಿದ್ದರು. ಕೆಂಪು ಸಮುದ್ರದ ಕೇಬಲ್ನಲ್ಲಿ ದೋಷ ಕಾಣಿಸಿಕೊಂಡ ಕಾರಣ ದಕ್ಷಿಣ ಏಷ್ಯಾದಾದ್ಯಂತ ಇಂಟರ್ನೆಟ್ ಅಸ್ತವ್ಯಸ್ತವಾಗಿದೆ. ಜಾಗತಿಕ ಇಂಟರ್ನೆಟ್ ಸಂಪರ್ಕವನ್ನ ಮೇಲ್ವಿಚಾರಣೆ ಮಾಡುವ ನೆಟ್ಫ್ಲಾಕ್ಸ್ ಸಂಸ್ಥೆ ಭಾರತ ಕೂಡ ಇಂಟರ್ನೆಟ್ ಅಡಚಣೆಗೆ ಒಳಗಾಗಿದೆ ಅಂತ ಹೇಳಿದೆ. ಆದರೆ ಭಾರತೀಯ ಟೆಲಿಕಾಂ ಆಪರೇಟರ್ಗಳು ಇಂಟರ್ನೆಟ್ ಮತ್ತು ಡೇಟಾ ಸಂಪರ್ಕ ಸೇತುವೆಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಅಂತ ಹೇಳಿದ್ದಾರೆ. ಹಾಕಿ ಏಷ್ಯಾ ಕಪ್ ಗೆದ್ದ ಭಾರತ ವಿಶ್ವಕಪ್ಗೆ ಅರ್ಹತೆ ಪಡೆದ ಸಂಭ್ರಮ. ಸೆಪ್ಟೆಂಬರ್ 30ಕ್ಕೆ ರೋಹಿತ್ ಕೊಹ್ಲಿ ಕಂಬ್ಯಾಕ್. 5 ವರ್ಷಗಳಲ್ಲಿ ಬಿಸಿಸಿಐ ಖಜಾನೆ 14,627 ಕೋಟಿಗೇರಿಕೆ. ಸೈಮಾ ಅವಾರ್ಡ್ಸ್ ವೇಳೆ ಚಿತ್ರ ಸಾಹಿತಿ ಕವಿರಾಜ್ಗೂ ಆಗಿತ್ತಂತೆ ಅವಮಾನ. ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ ನಲ್ಲಿ. ಸೆಪ್ಟೆಂಬರ್ 28ರಂದು ಬಿಸಿಸಿಐ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಲಿದೆ. ಬಿಸಿಸಿಐ ಅಧ್ಯಕ್ಷ ರೋಜರ್ ಬೆನ್ನಿ ಅವರು ಜುಲೈನಲ್ಲಿ 70ನೇ ವರ್ಷಕ್ಕೆ ಕಾಲಿಟ್ಟ ಕಾರಣ ಹುದ್ದೆ ತ್ಯಜಿಸಿದ್ರು. ಮುಂಬೈನ ವಾರ್ಷಿಕ ಮಹಾಸಭೆಯಲ್ಲಿ ಬಿಸಿಸಿಐ ಅಧ್ಯಕ್ಷರ ಮತ್ತು ಐಪಿಎಲ್ ಚೇರ್ಮನ್ ಆಯ್ಕೆ ನಡೆಯಲಿದೆ. ಏಷ್ಯಾ ಕಪ್ಗೆ ಟೀಂ ಇಂಡಿಯಾ ಆಟಗಾರರು ಸಮರಾಭ್ಯಾಸದಲ್ಲಿ ತೊಡಗಿದ್ದಾರೆ. ಈಗಾಗಲೇ ದುಬೈಗೆ ತೆರಳಿರುವ ಸೂರ್ಯಕುಮಾರ್ ಬಳಗ ಮೈದಾನದಲ್ಲಿ ಭರ್ಜರಿ ಪ್ರಾಕ್ಟೀಸ್ ಮಾಡ್ತಿದೆ. ಆಟಗಾರರು ಬ್ಯಾಟಿಂಗ್, ಫೀಲ್ಡಿಂಗ್, ಬೌಲಿಂಗ್ ಮಾಡ್ತಿರೋ ಫೋಟೋಗಳನ್ನ ಬಿಸಿಸಿಐ ಹಂಚಿಕೊಂಡಿದೆ. ಮುಂಬೈನ ಸ್ಥಳೀಯ ದೇವಾಲಯದಲ್ಲಿ ರೋಹಿತ್ ರನ್ನ ನೋಡಿದ ಫ್ಯಾನ್ಸ್ ಮುಂಬೈನ ರಾಜ ಅಂತ ತಮ್ಮ ಎಂದಿನ ಶೈಲಿಯಲ್ಲಿ ಕೂಗಲು ಆರಂಭಿಸಿದ್ದಾರೆ. ತಕ್ಷಣವೇ ರೋಹಿತ್, ಇದು ದೇವಸ್ಥಾನ, ಇಲ್ಲಿ ಈ ರೀತಿ ಮಾಡದಂತೆ ಕೈ ಸನ್ನೆಯ ಮೂಲಕ ತಿಳಿಸಿದ್ರು. ತಕ್ಷಣ ಅಭಿಮಾನಿಗಳು ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ 2026ರಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ನಲ್ಲಿ ಆಡುವುದು ಅನುಮಾನ ಎನ್ನಲಾಗಿದೆ. ವಿಶ್ವಕಪ್ ಪಂದ್ಯಾವಳಿ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ಜಂಟಿ ಆತಿಥ್ಯದಲ್ಲಿ ನಡೆಯಲಿದೆ. ನನಗೆ ಆಟವಾಡೋದು ತುಂಬಾ ಇಷ್ಟ ಮತ್ತು ಇದು ಎಂದಿಗೂ ಕೊನೆಗೊಳ್ಳಬಾರದು ಅಂತ ನಾನು ಬಯಸುವುದಿಲ್ಲ. ಆದ್ರೆ ಆ ಕ್ಷಣ ಬರುತ್ತಿದೆ, ಅದು ಸಂಭವಿಸಬೇಕಾದಾಗ ಸಂಭವಿಸುತ್ತದೆ ಅಂತ ಮೆಸ್ಸಿ ಹೇಳಿದ್ದಾರೆ.